Digital entertainment. Now available on your cable TV. Den Digital Cable is here. ಸುದ್ದಿ ಸಮಯದ ಪ್ರಾಯೋಜಕರು ಗುದ್ಗೆ ಆಸ್ಪತ್ರೆ ಬೀದರ್. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲ್ಯಾಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಸತೀಶ್ ಕುಮಾರ್ ಬಿರಾದರ್. ಮುಖ್ಯಾಂಶಗಳು: ಗ್ರಾಮೀಣ ಅಭಿವೃದ್ಧಿ ಮಾಡುವುದೇ ನನ್ನ ಸಂಕಲ್ಪ, ಶಾಸಕ ಪ್ರಭು ಚವ್ಹಾಣ್. 4 ದಿನಗಳ ಸಹಜ ಶಿವಯೋಗ ಹಾಗೂ ಶರಣ ಸಾಂಸ್ಕೃತಿಕ ಉತ್ಸವಕ್ಕೆ ಅದ್ದೂರಿ ತೆರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕನಸಿನ ಮುನ್ನೋಟ 2020 ಅಭಿಯಾನ ಕಾರ್ಯಕ್ರಮ ಉದ್ಘಾಟನೆ. ಜನವರಿ 28ರಂದು ವರ್ಣಸಿದ್ಧ 2017 ರಾಷ್ಟ್ರೀಯ ಕಾರ್ಯಾಗಾರ. ಸ್ವಂತ ಬುದ್ಧಿಶಕ್ತಿ ಉಪಯೋಗಿಸಿ ಸೂಕ್ತ ಜನಪ್ರತಿನಿಧಿ ಆಯ್ಕೆ ಮಾಡಲು HR ಪಾಟೀಲ್ ಮತದಾರರಿಗೆ ಕರೆ. ರಾಜ್ಯಾದ್ಯಂತ ಅಲ್ಲಮ ಪ್ರಭು ಚಲನಚಿತ್ರ ನಿಷೇಧಿಸಲು ಆಗ್ರಹಿಸಿ ಬಸವಪರ ಸಂಘಟನೆಗಳಿಂದ ಪ್ರತಿಭಟನೆ. ಸುದ್ದಿಯ ವಿವರಗಳು. ಔರಾ ಶಾಸಕ ಪ್ರಭು ಚವ್ಹಾಣ್ ಅವರು ಗ್ರಾಮಗಳ ಅಭಿವೃದ್ಧಿಗಾಗಿ ಗ್ರಾಮ ಸಂಚಾರ ಮಾಡಿರುವ ಸುದ್ದಿ ಇಲ್ಲಿದೆ ನೋಡಿ. ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮ ಸಂಚಾರ ಮಾಡುತ್ತಿದ್ದೇನೆ. ಔರಾ ವಿಧಾನಸಭಾ ಕ್ಷೇತ್ರದ ಜನತೆ ನನಗೆ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಗ್ರಾಮಗಳ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಅಧಿಕಾರಿಗಳನ್ನು ಕರೆದುಕೊಂಡು ಗ್ರಾಮ ಸಂಚಾರ ಮಾಡುತ್ತಿದ್ದೇನೆ. ಗ್ರಾಮಸ್ಥರ ಸಮಸ್ಯೆಗಳು ಕೇಳಲು ನಾರಾಯಣಪುರ ಗ್ರಾಮಕ್ಕೆ ಬಂದಿದ್ದೇನೆ. ಇದು ಒಂದು ಇತಿಹಾಸವಾಗಿದೆ. ಈ ಹಿಂದೆ ಜನಪ್ರತಿನಿಧಿಗಳು ನಿಮ್ಮ ಬಳಿ 5 ವರ್ಷಕ್ಕೊಮ್ಮೆ ಬರುತ್ತಿದ್ದರು. ಈಗ ನಾನು ನಿಮ್ಮ ಹತ್ತಿರ ಗ್ರಾಮಸ್ಥರ ನೋವು ನಲು ಕೇಳಲು ಬಂದಿದೆ ಎಂದು ಶಾಸಕ ಪ್ರಭು ಚವ್ಹಾಣ್ ಹೇಳಿದರು. ಕಳೆದ ವರ್ಷ ನಿಮ್ಮ ಗ್ರಾಮದಲ್ಲಿ ಕೈಗೊಂಡ ಕಾಮಗಾರಿಗಳು ಕಳಪೆಯಾಗಿದ್ದು ಅಥವಾ ಗುಣಮಟ್ಟದಾಗಿಯೇ ಎಂಬುದನ್ನು ಪರಿಶೀಲನೆ ಮಾಡಲು ಬಂದಿದ್ದೇನೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾರಾಯಣಪುರ ಗ್ರಾಮ ಗುಡಿಸಲು ಮುಕ್ತ ಯೋಜನೆಯಡಿ ಆಯ್ಕೆಯಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿಲ್ಲ. ಅಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಬಡವರಿಗೆ ಮನೆಗಳು ಮಂಜೂರು ಆಗುತ್ತಿಲ್ಲ. 2013 ಮತ್ತು 14ನೇ ಸಾಲಿನಲ್ಲಿ ಮನೆಗಳು ಮಂಜೂರು ಮಾಡಿಲ್ಲ. ಹೀಗಾಗಿ ಈ ಸಾಲಿನಲ್ಲಿ ಮನೆಗಳು ಬಂದಿದ್ದು ಆಶ್ರಯ ಮನೆಗಳು ಹಂಚಿಕೆ ಮಾಡಲಾಗುತ್ತಿದೆ. ನಾರಾಯಣಪುರ ಗ್ರಾಮದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ 2 ಲಕ್ಷ ರೂಪಾಯಿ, CC ರಸ್ತೆ ಕಾಮಗಾರಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗುವುದೆಂದು ಶಾಸಕ ಪ್ರಭು ಚವ್ಹಾಣ್ ಗ್ರಾಮಸ್ಥರಿಗೆ ಭರವಸೆ ನೀಡಿದರು. 2018ರಲ್ಲಿ ರಾಜ್ಯದಲ್ಲಿ ಪರಿವರ್ತನೆ ಆಗಲಿದೆ. ಗ್ರಾಮಾಭಿವೃದ್ಧಿ ಮಾಡುವುದೇ ನನ್ನ ಸಂಕಲ್ಪವಾಗಿದೆ. ಎಲ್ಲರಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು. ಜನಸಾಮಾನ್ಯರ ಕಷ್ಟ ಸುಖಗಳು ಕೇಳಲು ಗ್ರಾಮ ಸಂಚಾರ ಮಾಡುತ್ತಾ ನಾರಾಯಣಪುರ ಗ್ರಾಮಕ್ಕೆ ಬಂದಿದ್ದೇನೆ. ಅಲ್ಲದೆ ಅಧಿಕಾರಿಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿರುತ್ತೇನೆ. ನಿಮ್ಮ ಗ್ರಾಮಗಳಿಗೆ ಅಧಿಕಾರಿಗಳು ಬರದಿದ್ದರೆ ನೇರವಾಗಿ ನನಗೆ ಫೋನ್ ಹಾಯಿಸಿ ಎಂದು ಶಾಸಕ ಪ್ರಭು ಚವ್ಹಾಣ್ ಗ್ರಾಮಸ್ಥರಿಗೆ ತಿಳಿಸಿದರು. ಔರಾ ಶಾಸಕರಾದ ಪ್ರಭು ಚವ್ಹಾಣ್ ನಾರಾಯಣಪುರ, ತೇಗಂಪುರ್, ಮಮ್ಮದಾಪುರ್, ಅಲ್ಲಾಪುರ್, ವನ್ಮಾರ್ಪಳ್ಳಿ, ಬಾದಲ್ಗಾಂವ್, ಯನಗುಂದ, ಹಾಶಂಪುರ್, ಚಿಂತಗಿ ಮತ್ತು ನಾಗಮರ್ಪಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ದೂರುಗಳನ್ನು ಸ್ವೀಕರಿಸಿದರು. ಬಿಜೆಪಿ ತಾಲೂಕಾಧ್ಯಕ್ಷ ಸತೀಶ್ ಪಾಟೀಲ್, ವಸಂತ್ ಬಿರಾದಾರ್,
ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಜಗನ್ನಾಥ್ ಮೂರ್ತಿ, ಆಹಾರ ಇಲಾಖೆಯ ರವಿ ಪಾಂಡುರಂಗ್, ಸೂರ್ಯವಂಶಿ, ಪಂಡಿತ್ ಪಾಟೀಲ್, ಸಂಜೀವ್ ಕುಮಾರ್ ಮಾನ್ಕಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಸಂಚಾರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಪಾಟೀಲ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ನಿಮ್ಮ ನಾಯಕರು ಶ್ರೀ ವಸಂತ್ ವಕೀಲ್ ಇವರಿಗೂ ಕೂಡ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಚಿಂತಾಕಿ ಸರ್ಕಲ್ದ ಮುಖಂಡರಾದಂತಹ ಶ್ರೀ ಕಾಶಿನಾಥ್ ಜಾಧವ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ತಾಲೂಕಿನ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಪ್ರಕಾಶ್ ಅಲ್ಮಾಜಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ मैं बैठने का फुल जबरदस्ती हो गया. पहले एमएलए आपको देखने नहीं मिलता था, अब साल में आ रहा हूँ ना मैं, ऐसा हो गया. 5 साल में नहीं मिलते थे, मैं साल में बिगड़ बुलाए आ रहा हूँ, बिगड़ बुलाए मेहमान. गांव के सभी लोग सामने बैठो. अनिल तुम मत बोलो, आप इधर तुम्हारा काम चालू करो. गांव के लोग सब सामने बैठना है, जो भी समस्या है आपकी बोलना है. ನಮ್ಮ ಡ್ರೈನ್ एक बड़ा है, एक 5 लाख रुपए का सीसी ड्रेन. पूरा गांव का पानी मेन जाता है पर बहुत ही हो रहा है. समुदाय भवन तो अशोक डोळे हाउस. और एक फॉर्मेशन रोड है, समुदाय भवन टू बिजलौड़ी बॉर्डर. क्या बता हो गया? सेक्रेटरी पीडीओ वीक में एक बार आना है इधर, आप लेके आना उसको. और ये बसवा बस्ती घर मैंने दिया है, पंचायती घर नहीं है. आप किसी को भी पैसा देना नहीं है, पंचायत को भी देना है, देना नहीं है. दे दिया तो चालू हो ना, मत दो पैसा. ठीक है, मैं इसको ध्यान देता हूँ. नहीं एक ही देगा ना, एक नहीं बरोबर. अबे किसी को पैसा मत दो, पैसा मत दो, अबे पैसा ही मत दो. ठीक है, बोल जल्दी. ತಾಲೂಕಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಅವರು ಈಗಾಗಲೇ ನಮ್ಮ ತೇಗಂಪುರ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಜೊತೆಯಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಾಸಕರಿಗೆ ಸನ್ಮಾನ ಹಾಗೂ तहसील को जाके 2-3 दिन ठहरे. एक दिन हमारा नंबर आया था, वहाँ पेपर खत्म हो गया बोल के बोल दिया बंद करे. हम कैसा करना गरीब लोग? पानी के वास्ते हमको खाली ये बोलने को है, लास्ट डेट है. हम वहाँ ठहर के हमारा नंबर आया, बंद करे, पेपर नहीं जाओ बोल के. और हमारा कैसा करना? हम गरीब लोग. इंश्योरेंस बड़ा लोगों को तुम खाली गया तो उसको पानी देते, छोटा लोगों का 3 दिन ठहरे, एक पानी नहीं दिया. छोटा लोगों के लिए गाँव में आना मैं
देखो साहब आपके लिए तो आए होंगे सरकार। साहब को बोले बाद में चन्नप्पा साहब को पूछो उसको 3 दिन ठहरे खाना नहीं खाया। अभी आपको मिला कि नहीं मिला? नहीं मिला, अभी नहीं मिला, नहीं मिला। वो ये भरने को खत्म हो गए। टिकट लेके क्या करना, गाड़ी गया अब टिकट लेके पैदल से जाना। 3 दिन ठहरे साहब, 3 दिन। थोड़ा तहसील में गड़बड़ हो रहा है। बाद में 50 रुपए दिया तो खंड बोल के लिया सिग्नेचर करे, कैसा करते हैं? गांव में शमशान भूमि है क्या? शमशान भूमि है, ठीक है। गांव में आते क्या तलाटी आता है? तलाटी आता है? तलाटी है क्या इधर? तलाटी है? तू तलाटी है? उसके बाद में गांव में हेल्थ वर्कर आता है क्या? हेल्थ वर्कर आता है, वेरी गुड। आंगनवाड़ी गांव में है? वेटरनरी डॉक्टर आता है? वेटरनरी डॉक्टर आता है? पंचायत में बापू सेवा केंद्र चालू हुआ पीडीओ? वो एक ही है लगता है। पीडीओ आता है? पीडीओ आता है गांव में? आता है? अच्छा, सामने आ गया, सामने आओ, सामने आओ। पीछे नहीं सुनता मैं। पीडीओ अच्छा अच्छा, वाटरमैन गांव में है? वाटरमैन अच्छा, ये राशन डीलर गांव में है? राशन मिलता है? ओके। लाइनमैन है? लाइनमैन नहीं आपका? अरे लाइनमैन एडी साहब बोले हैं मार्च के पहले बादलगांव, बनमारपल्ली, नारायणपुर तीनों को डाल के देंगे। पंचायत में बिल कलेक्टर है? बिल कलेक्टर बिल देते हो? पंचायत में कंप्यूटर है? कंप्यूटर ऑपरेटर है? अच्छा, अभी राशन कार्ड किसके पास नहीं है? राशन कार्ड सबको राशन कार्ड है? राशन कार्ड है? अच्छा, तो राशन कार्ड के लिए रवि आपका चालू करो भैया। BPL 136, APL 16 ಕಾರ್ಡ್ಗಳು ಒಟ್ಟು ಸೇರಿ 175 ಕಾರ್ಡ್ಸ್ ಇದಾವೆ. ಇದರಲ್ಲಿ ಯಾರಿಗಾರು ಹೊಸದಾಗಿ ರೇಷನ್ ಕಾರ್ಡ್ ಇಲ್ಲ ಅಂತವ್ರು ನಿಮ್ಮ ಬಾಗಲಗಾಂವ್ ಗ್ರಾಮ ಪಂಚಾಯತ್ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ನೀವು ರೇಷನ್ ಕಾರ್ಡ್ ಕೊಡಬಹುದು. ಈಗ ಸದ್ಯ ಚಾಲು ಆಗಿ ಸ್ವಲ್ಪ ಟೈಮ್ ಇದೆ, ಆದ್ಮೇಲೆ ಹಾಕಿ ಸರ್. ಯಾವುದೂ ಇಲ್ಲ ಅಂತಾರೆ. ಈಗ ನಮಗೆ APL ಬೇಕಾಗಿದೆ ಇಲ್ಲ ಅಂತ ನಮ್ಮ ಇಲಾಖೆ ವೆಬ್ಸೈಟ್ ಬರ್ಕೊಳ್ಳಿ ಸರ್. ನಮ್ಮ ಇಲಾಖೆ ವೆಬ್ಸೈಟ್ ahai.kai.mlc.in ಹೋಗಿ ನಿಮ್ಮ ಮೊಬೈಲ್ ನಲ್ಲಿ ಹಾಕ್ಬೋದು, ನಿಮ್ಮ ಕಂಪ್ಯೂಟರ್ ಅಲ್ಲಿ ಹಾಕ್ಬೋದು, ಆನ್ಲೈನ್ ಅಲ್ಲಿ ಎಲ್ಲಿ APL ಕಾರ್ಡ್ ಹಾಕ್ಬೋದು. स्कूल दौरान को भेजेंगे सब लोग। साहब अब वहाँ ये हो गया ना बैरेज हो, वहाँ पर TC नहीं है साहब। IP सेट लिख लेते देने लगा था, ठीक है। वेटरनरी डॉक्टर आता है इधर? वेटरनरी आता है क्या? जनावर डॉक्टर आता है? जनावरों का आता है क्या? जनावरों का ठीक है, बेचना है वीक में एक बार, हाँ तलाटी एक बार, ठीक है, ओके। ಬಸವ ಕೇಂದ್ರದಿಂದ ಆಯೋಜಿಸಿದ 4 ದಿನಗಳ ಸಹಜ ಶಿವಯೋಗ ಹಾಗೂ ಶರಣ ಸಾಂಸ್ಕೃತಿಕ ಉತ್ಸವ ಸಮಾರೋಪ ಸಮಾರಂಭ ಸೋಮವಾರ ನಡೆಯಿತು. ಶರಣ ಸಂಸ್ಕೃತಿ ಉತ್ಸವ ಸಮಾರೋಪ ಸಮಾರಂಭದಲ್ಲಿ ಭಾಲ್ಕಿ ಹಿರೇಮಠ್ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು, ಬಸವಪ್ರಭು ಸ್ವಾಮೀಜಿ, ಬೆಂಗಳೂರಿನ ಹಿರಿಯ ಸಾಹಿತಿ ಬೈರಮಂಗಲ ರಾಮೇಗೌಡ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾರತಬಾಯಿ ಶೇರಿಕಾರ್, ಉಪಾಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಪಾಟೀಲ್, ವೀರಶೆಟ್ಟಿ ಪಟ್ನೆ, ವೈಜನಾಥ್ ಕಮಠಾಣೆ, ಶಿವಾನಂದ್ ಮಂಟಾಳ್ಕರ್, ಬಾಲಾಜಿ ಬಿರಾದರ್, ಜಗನ್ನಾಥ್ ಹೆಬ್ಬಾಳೆ, ವೈಜನಾಥ್ ಕಾಮಶೆಟ್ಟಿ, MS ಮನೋಹರ್, ಗುರಮ್ಮ ಸಿದ್ದರೆಡ್ಡಿ, ಅನಿಲ್ ಕುಮಾರ್ ಬೆಲ್ದಾರ್, ಕಿರಣ್ ಖಂಡ್ರೆ, ಜಮುರಾ ಕಲಾಲೋಕದ ತೋಟಪ್ಪ, ಸೋಮನಾಥ್ ಕಂದೂರೆ, ಶಿವಶಂಕರ್ ಟೋಕ್ರೆ, ಉಮೇಶ್ ಪಾಟೀಲ್ ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಬಸವ ಭಕ್ತರು ಪಾಲ್ಗೊಂಡಿದ್ದರು. ನಾವು ಈ ಜೀವನದಲ್ಲಿ ಇರುವವರೆಗಾಗಿ ಯಾರೆಂದರೆ ಬಸವಣ್ಣನ ಅನುಯಾಯಿಗಳು, ನಮ್ಮ ಮುಂದೆ ಬರುವಂತ ನಮ್ಮ ಪೀಳಿಗೆಗಳು ಕೂಡ ಬಸವ ಪೀಳಿಗೆಗಳು, ಬಸವ ಸಂತಾತಿಗಳು ನಾವು ಹೆಮ್ಮೆಯಿಂದ ಹೇಳಲು ಇಷ್ಟಪಟ್ಟುಕೊಳ್ತೇವೆ. ಹುಟ್ಟಿದವು
ಬೌದ್ಧ ಧರ್ಮ ಹುಟ್ಟಿತ್ತು, ಇಸ್ರಾಯಿ ಧರ್ಮ ಹುಟ್ಟಿತ್ತು, ವಿಶ್ವದಲ್ಲಿ ಮುಸ್ಲಿಂ ಧರ್ಮ ಹುಟ್ಟಿತ್ತು. ತನ್ನ ತನ್ನ ಧರ್ಮದ ಆಚರಣೆ ವಿಚಾರಣೆಗಳು ಇವೆ. ಅದರಲ್ಲಿ ಸ್ಥಳದಲ್ಲಿ ಈಗ ನಮಗೆ ಹೆಮ್ಮೆಯಲ್ಲಿ ಆ ಬಸವಣ್ಣನ ಪುತ್ಥಳಿ ಇದೆ. ಏಕೆಂದರೆ ಬಸವಣ್ಣನವರ ವಚನಗಳು, ಬಸವಣ್ಣನವರ ಜಗತ್ತನ್ನು, ಎಲ್ಲ ಧರ್ಮಗಳು ಮಾನವರನ್ನು ಒಂದಾಗಿ ಕಾಡಿತ್ತು. ಮತ್ತೆ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತಾ ಇದ್ದು, ನಾನು ಇವತ್ತು ನಾವೆಲ್ಲರೂ ಇವತ್ತೇನು ಕಪ್ಪಡಿ ಸಂಗಮ ಪ್ರಾಧಿಕಾರ ರಚನೆ ಆಗಿದೆಯೋ, ಬಸವ ಕಲ್ಯಾಣ ಪ್ರಾಧಿಕಾರ ರಚನೆ ಆಗಿದ್ದು, ಮೈಕ್ರೋ ಆರ್ಗನಿಸಮ್ನಿಂದ ಬಂದಿಲ್ಲ. ನಾವು ಕೆಲಸ ಮಾಡೋದು ಬಿಟ್ಟಿದೆವು, ಅದಕ್ಕೋಸ್ಕರ ಶುಗರ್ ಬ್ಯಾನ್ ಅದ. ಮತ್ತು ಸೌತ್ ಇಂಡಿಯನ್ ಅಲ್ಲಿ ಅದರಾಗ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶನಲ್ಲಿ 3 ಸಲ ಮಾಡಿದ್ದಾರೆ. ಆಕಾಶ್ ಕೋಟೆ, ಸಿದ್ದರಾಮ್ ಸೀತಾ, ಮಲ್ಲಿಕಾರ್ಜುನ್ ಮೂಳ್ಕೆರೆ, ಸಿದ್ದಾರೂಢ ಬಾಲ್ಕೆ, ಜಗದೀಶ್ ಯಾಬ, ಯೋಜನಾ ಸಜ್ಜನ್ ಶೆಟ್ಟಿ, ಸೋಮಶೇಖರ್ ಮಹೇಶ್. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ವಿಕಾಸ ಅಕಾಡೆಮಿ ಹಾಗೂ ಬಸವ ಸೇವಾ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಕನಸಿನ ಮುನ್ನೋಟ 2020 ಅಭಿಯಾನ ಕಾರ್ಯಕ್ರಮ ಮಂಗಳವಾರ ನಡೆಯಿತು. ಯುಪಿಎಸ್ಸಿ, ಐಐಟಿ, ಐಎಎಸ್, ಬ್ಯಾಂಕರ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಪ್ರತಿ ವರ್ಷ 7 ಕೋಟಿ ಜನರು ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗುತ್ತಿದ್ದಾರೆ. ಇದರಲ್ಲಿ ಕೇವಲ 5 ಲಕ್ಷ ಜನರು ಪಾಸಾಗುತ್ತಿದ್ದಾರೆ. 6.5 ಕೋಟಿ ಜನರು ಫೇಲ್ ಆಗುತ್ತಿದ್ದಾರೆ. ಆದರೆ ಆಂಧ್ರಪ್ರದೇಶದ ಪ್ರತಿ ವರ್ಷದ 30 ಟಾಪರ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಮಕ್ಕಳು ಓದಿ ಹೆಚ್ಚು ಅಂಕ ತರಬೇಕು ಎನ್ನುವುದೇ ಪಾಲಕರ ಉದ್ದೇಶವಾಗಿದೆ ಎಂದು ರಾಜ್ಯಸಭೆ ಸದಸ್ಯ ಬಸವರಾಜ್ ಪಾಟೀಲ್ ಸೇಡಂ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾರತ್ಬಾಯ್ ಶೇರಿಕರ್ ಮಾತನಾಡಿ, ಇಂದು ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಿಗೆ ಎಲ್ಲ ರೀತಿಯ ಸವಲತ್ತು ಒದಗಿಸಿದರೂ ಫಲಿತಾಂಶ ಸುಧಾರಣೆಯಾಗುತ್ತಿಲ್ಲ. ಇದಕ್ಕೆ ಕಾರಣ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಭರಿಸಲು ಶಿಕ್ಷಕರು ಮನಸ್ಸು ಮಾಡುತ್ತಿಲ್ಲ. ಇದನ್ನು ಶಿಕ್ಷಕರು ಅರಿತು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗುವಂತೆ ಹಾಗೂ ಯಾವುದೇ ಕಾರಣಕ್ಕೂ ಈ ವರ್ಷ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶ ಹೆಚ್ಚಿಸುವಂತೆ ಕರೆ ಕೊಟ್ಟರು. ಶೈಕ್ಷಣಿಕ ಚಿಂತನ ಕಾರ್ಯಾಗಾರದಲ್ಲಿ ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ರಘುರಾಜ್ ಕರಜ್ಗಿ ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಮಾನ್ಶೆಟ್ಟಿ ಬೆಳ್ಕೇರೆ ಬರೆದ ಹೈದರಾಬಾದ್ ಕರ್ನಾಟಕ ಇತಿಹಾಸ ಎಂಬ ಪುಸ್ತಕ ಲೋಕಾರ್ಪಣೆ ಮಾಡಲಾಯಿತು. ಸಾಹಿತಿ ಮಾನ್ಶೆಟ್ಟಿ ಬೆಳ್ಕೇರೆ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾರತ್ಬಾಯ್ ಶೇರಿಕಾರ್ ಅವರಿಗೆ ಸನ್ಮಾನಿಸಲಾಯಿತು. ವಿಕಾಸ್ ಅಕಾಡೆಮಿ ಸಂಚಾಲಕ ರೇವಣಸಿಡ್ಲಪ್ಪ ಜಲಾದೆ, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಡಾಕ್ಟರ್ ಬಸವರಾಜ್ ಪಾಟೀಲ್ ಅಸ್ಟೋರ್, ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಿವರಾಜ್ ಪಾಟೀಲ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬಸವರಾಜ್ ಗೋನಹಳ್ಳಿ, ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕೆನ್ಪುರ್, ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘದ ಅಧ್ಯಕ್ಷ ಹನುಮಂತ್ ಮೈಲಾರೆ, ಪ್ರೌಢಶಾಲೆಯ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಂಡುರಂಗ್ ಬೆಲ್ದಾರ್, ಗಂಗಶೆಟ್ಟಿ ಖಾನ್ಪುರ್, ಸೋಮನಾಥ್ ಅಷ್ಟೂರೆ, ಮಹಾದೇವ್ ನಾಗೂರೆ, ಧನ್ರಾಜ್ ರೆಡ್ಡಿ, ಶಿವಶಂಕರ್ ತರ್ನಳ್ಳಿ, ಸುರೇಶ್ ಕುಂಬಾರ್, ಗುರುಮ್ನಾಥ್ ವಟ್ಗೆ, ನಾಗನಾಥ್ ಬಿರದರ್ ಹಾಗೂ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಉಪನ್ಯಾಸಕರು, ಶಿಕ್ಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಬೇರೆ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವ ಇದೆ. ಶಿಕ್ಷಕರಾಗಿ, ಕಾಲೇಜು ಪ್ರಾಧ್ಯಾಪಕ, ಪದವೀಧರರಾಗಿ ಇತಿಹಾಸ ವಿಷಯದಲ್ಲಿ MA ಮಾಡಿ ಇತಿಹಾಸ ಅಧ್ಯಯನ ಮಾಡಿದ್ದಾರೆ. ಬಂಡಿ ಸಾಗಿಸಲು ಮಂಗಲ ಮುಹೂರ್ತದಲ್ಲಿ ಮಂಗಳಾದೇವಿಯವರ ಜೊತೆಗೆ ಕೈಜೋಡಿಸಿ ಚತುರ್ಭುಜರಾಗಿದ್ದರು. ಇವರದ್ದು ರೈತಾಪಿ ಕುಟುಂಬವಾಗಿದ್ದರೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಹೆಜ್ಜೆ ಮುಂದು. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 7 ಕೋಟಿ ಜನ ಯೂನಿಯನ್ ಪಬ್ಲಿಕ್ ಸರ್ವಿಸ್, IIT, IAS, ಬ್ಯಾಂಕ್ ರಿಕ್ರೂಟ್ಮೆಂಟ್ ಈ ರೀತಿಯ ಪ್ರಸಿದ್ಧವಾದ ಕಾಂಪಿಟೇಟಿವ್ ಕೋರ್ಸ್ಗಳಿಗೆ 7 ಕೋಟಿ ಜನ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾರೆ. 7 crore ಪೀಪಲ್. ಆಂತರಿಕ ಸತ್ಯ ಹೇಳ್ತೇನೆ, ಅದರಲ್ಲಿ ಸೆಲೆಕ್ಟ್ ಆಗುವವರ ಸಂಖ್ಯೆ 5 ಲಕ್ಷ. 6.95 ಕೋಟಿ ಜನ ಸೆಲೆಕ್ಟ್ ಆಗುವುದಿಲ್ಲ.
ಕೋಟಾ ಅಂತ ಪ್ರಸಿದ್ಧ ರಾಜಸ್ಥಾನದ ಒಂದು ಟ್ರೈನಿಂಗ್ ಕೇಂದ್ರದಲ್ಲಿ ದೇಶದ ಮೂಲೆ ಮೂಲೆಯಿಂದ ಓದಲಿಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ವರ್ಷದಲ್ಲಿ ಕನಿಷ್ಠ 30 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಶಿಕ್ಷಣದ ಒಂದು ಮಟ್ಟ ಇಷ್ಟೊಂದು ಅಧೋಗತಿಗೆ ಹೋಗಿದೆ. ಮನುಷ್ಯನನ್ನು ಮನುಷ್ಯ ಅಂತ ತಿಳ್ಕೊಂಡಿಲ್ಲ. ಒಂದು ಮಸೀನ್ದಲ್ಲಿ ಭಟ್ಟಿಯಲ್ಲಿ ಹಾಕಿ ಹುಡುಗರನ್ನು ತಿರುಗಿಸಿ 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 ಹೊರಗೆ ಬಿಸಾಡ್ತಾರೆ. ಅಲ್ಲಿಯ ಕೆಲವು ಶಿಕ್ಷಣ ಸಂಸ್ಥೆ, ಯಾಕಂದರೆ ಈ ಕುಳಿತಿರ್ತಕ್ಕಂಥ ತಂದೆ ತಾಯಂದಿರಿಗೆಲ್ಲರಿಗೆ ಅವರಿಗೆ ಏನು ಬೇಕಾಗಿದೆ ಅಂತಂದರೆ ಮಕ್ಕಳಿಗೆ ನಂಬರ್ ಜಗ್ಗಿ ಬರಬೇಕು ಅಂತ ಬೇಕಾಗಿದೆ. ಅವ್ವ ಅಪ್ಪಗೆ ಏನು ಆಸೆ ಇದೆ ಅದನ್ನೇ ತುಂಬಲಿಕ್ಕೆ ಅವ್ರು ಬಾತ್ರೂಮ್ಗೆ ಹೋದರೆ ಲ್ಯಾಟ್ರಿನ್ಗೆ ಹೋದ್ರೂ ಕೈದಾಗ ಪುಸ್ತಕ ತೊಗೊಂಡು ಹೋಗಬೇಕು. ಅಂಥ ಶಾಲೆಗಳು ಆಂಧ್ರ ಪ್ರದೇಶದಲ್ಲಿವೆ. ಇದೇನಾ ಶಿಕ್ಷಣ ಅಂತಂದರೆ ಅಂತ ಪ್ರಶ್ನೆ ಬರುತ್ತದೆ. 6,95,00,000 ಜನ ನಿರಾಶೆಯಲ್ಲಿ ಮನೆಗೆ ಹೋಗ್ತಾರಲ್ಲ. ಒಬ್ಬ ನಿಜವಾದ ತಾಯಿ ಸಾಮಾನ್ಯವಾಗಿ ಮನೆಗೆ ಯಾವ ಉದ್ದಂಡ ಮಗ ಇರ್ತಾನೆ, ದಡ್ಡ ಮಗ ಇರ್ತಾನೆ, ಅಥವಾ ಮನೆಗೆ ಯಾರಾದರೂ ವಿಕಲಾಂಗ ಮಗ ಹುಟ್ಟಿದ್ರೆ ತಾಯಿ ಆದವಳು ಅವನ ಬಗ್ಗೆ ಚಿಂತೆ ಮಾಡ್ತಾಳೆ. ಹಾಗೆಯೇ ಇಲ್ಲಿ ಕುಳಿತಿರ್ತಕ್ಕಂಥ ಗುರುವೃಂದವೇ, ಎಲ್ಲೋ ಒಂದು ಬಹುದೊಡ್ಡ ತಪ್ಪು ನಮ್ಮಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಕಳೆದ ತಿಂಗಳ 26ನೇ ತಾರೀಕು ದೆಹಲಿ ನಗರದಲ್ಲಿ ಬಿಹಾರ್ ರಾಜ್ಯದಲ್ಲಿ ಒಂದು ಪ್ರಸಿದ್ಧ ಶಿಕ್ಷಣ ಸಂಸ್ಥೆ, ಅವರು IAS ಸಲುವಾಗಿಯೇ ಆ ಶಿಕ್ಷಣ ಸಂಸ್ಥೆ ಫಸ್ಟ್ ಇಯರ್ ಡಿಗ್ರಿಯಿಂದ ಶುರು ಮಾಡಿದ್ದಾರೆ. ಇವತ್ತು ಬೀದರ್ ಜಿಲ್ಲಾ ಹಿಂದುಳಿದ ಜಿಲ್ಲಾ. ಯಾಕಂದ್ರೆ ನಾವು ಗೆದ್ದಿನ ಮೇಲೆ ತಕ್ಷಣ ರಿಸಲ್ಟು ಒಳ್ಳೇದು ಬಂದಿದೆ. ಇನ್ನು ಮುಂದೂ ಒಳ್ಳೆಯ ಬರಬೇಕು. ಮಕ್ಕಳಿಗೆ ಭಾಳಷ್ಟು ಸರಿಯಾಗಿ ಓದಿಸ್ಬೇಕು. ಟೈಮ್ ಸಿಕ್ಕಾಗ ಮಕ್ಕಳಿಗೆ ಭಾಳಷ್ಟು ಟ್ಯೂಷನ್ ಹೇಳಬೇಕು. ನೀವು ಸರ್ಕಾರಿ ಸ್ಕೂಲ್ದ ಹೆಡ್ ಮಾಸ್ಟರ್ದವ್ರು ಮಕ್ಕಳಿಗೆ ಯಾಕಂದ್ರೆ ನೀವು ಆವಾಗ ಟೈಮ್ ಸಿಕ್ತಂದ್ರೆ ಇನ್ನೂ ಒಳ್ಳೆ ರಿಸಲ್ಟು ಬರಬೇಕು. ಯಾವುದು ಹಿಂದುಳಿದ ಜಿಲ್ಲೆ ಅಂತ ಅಳವಡಿಸ್ಕೊಳ್ಬೇಕು. ನಾವು ಒಳ್ಳೆಯ ಪ್ರಗತಿ ಮಾಡಬೇಕು. ನೀವು ಏನೇ ಇರಲಿ ನಮ್ಗೆ ಮಾಹಿತಿ ಕೊಡ್ಬೇಕು. ಇಲ್ಲ ಮೇಡಮ್ ಅವರೇ, ಈ ಥರ ಮಾಡಿದ್ರೆ ಈ ಥರ ಆಗ್ತದ, ಈ ಮಟ್ಟಕ್ಕೆ ಬಂದರೆ ಈ ಮಟ್ಟಕ್ಕೆ ಆಗ್ತದ, ನೀವೆಲ್ಲ ನಾವು ತಿಳಿಸ್ಬೇಕು. ನೀವು ತಿಳಿಸಿದ್ರೆ ನಮಗೂ ಯಾವುದೂ ಕೈ ನಾವು ಏನೋ ಮಾಡ್ಲಕ್ಕೂ ಸಖತ್ತು ಕೆಲಸ ಮಾಡ್ಲಕ್ಕೂ ಉದ್ದೇಶ ಇರ್ತದ. ನೀವು ಪ್ರತಿಯೊಂದು ಹೆಜ್ಜೆಗೆ ನಮ್ಗೆ ಮಾಹಿತಿ ಕೊಡ್ತಾ ಹೋದ್ರಿ ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಿ ಒಳ್ಳೆ ನಮ್ಮ ಬೀದರ್ ಜಿಲ್ಲೆದಾಗ ಒಳ್ಳೆ ರಿಸಲ್ಟ್ ತರಬೇಕು. ನಮ್ಮ ಮಕ್ಕಳು ಭೀ ಭಾಳಷ್ಟು ನಾವು ಆ ಥರ ಇರಬೇಕು, ಈ ಥರ ಆಗಬೇಕು, ಮಕ್ಕಳು ಒಳ್ಳೆ ಹಾದಿಯಲ್ಲಿ ಹೋಗಬೇಕು. ಯಾಕಂದರೆ ಮಕ್ಕಳು ಭೀ ಭಾಳಷ್ಟು ದಿನಮಾನ ಕಾಲ ಭಾಳ ಕೆಟ್ಟು ಹೋಗ್ತಾ ಇದೆ. ಅಲ್ಲಿ ಮಕ್ಕಳು ಏನಾಗಿದೆ ಅಂದರೆ ನೆಟ್ದಾಗ ನೋಡೋದು, ನೆಟ್ದಾಗ ಮಾತಾಡೋದು, ನೆಟ್ದಾಗ ಎಲ್ಲ ಪ್ರತಿಯೊಂದು ನೆಟ್ಟದ ಮೇಲೆ ನಡೆದು ಆ ಮಕ್ಕಳು ನಾವು ಹಾದಿ ತರಬೇಕಾದ್ರೆ ನೀವು ತಾಯಿಂದೇರು ಮತ್ತು ಮೊದಲ ಗುರು ಅಂದ್ರೆ ಟೀಚರ್ ಎಲ್ಲಿ ತಪ್ಪು ಮಾಡ್ತಾರೆ ಮಕ್ಕಳು, ಎಲ್ಲಿಲ್ಲ, ಯಾವ ಇದ್ರಾಗ ತಪ್ಪು ಮಾಡ್ತಾರೆ, ಯಾವ ಸಬ್ಜೆಕ್ಟ್ದಾಗ ತಪ್ಪು ಆಗ್ಲತ್ತದ, ಆ ಸಬ್ಜೆಕ್ಟು ಮಕ್ಕಳಿಗೆ ಮತ್ತಿಟ್ಟು ನಾವು ಸ್ವಲ್ಪ ಹೇಳ್ದೇವು ಅಂದ್ರೆ ಮಕ್ಕಳಿಗೆ ಮತ್ತಿಟ್ಟು ಧೈರ್ಯ ಬರ್ತದ. ಮ್ಯಾಲಿನ ನೋಡೋದು ಬೇಡ, ಕೆಳಗಿನಿಂದ ಎರಡು ನೋಡ್ಕೊತ ಹೋದಾಗ ವಿದ್ಯಾರ್ಥಿಗಳನ್ನು ಆದರ್ಶ ವ್ಯಕ್ತಿ ನಿರ್ಮಾಣದ ಗುರಿ ಅಂತ ನಾವು ಭಾಳ ಪಾಟೀಲ್ಜಿ ಹೇಳಿದಂಗೆ ನಾವು ಖರೇನ ಹಾದಿ ತಪ್ಪೀವಿ. ಎಲ್ಲಿ ಹಾದಿ ತಪ್ಪೀವಿ ಅಂತ ನೋಡ್ತಿದ್ದೆ. ನಾನು ಭಾಳ ವರ್ಷದಿಂದ 40 ಎಷ್ಟೋ ವರ್ಷದಿಂದ ಸಣ್ಣ ವಯಸ್ಸಿಗೆ ಪ್ರಿನ್ಸಿಪಾಲ್ ಆಗಿಬಿಟ್ಟೆ ಕಾಲೇಜಿಗೆ ಬೆಂಗಳೂರಿನಾಗ. ಚಲೋನೋ ಕೆಟ್ಟೋ ಗೊತ್ತಿಲ್ಲ. 28 ವರ್ಷಕ್ಕೆ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿಬಿಟ್ಟಿದ್ದೆ. 16 ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ. ನಾ ಪ್ರಿನ್ಸಿಪಾಲ್ ಆದಾಗ ನನ್ನ ಚೇಂಬರ್ ಅಂತ ಏನಿರ್ತದೆ, ಚೇಂಬರ್ ಅಂತ ಯಾಕೆ ಕರೀತಾರೆ ಗೊತ್ತದಲ್ಲ? ಹೆಡ್ ಮಾಸ್ಟ್ರಿಗೆ ಪ್ರಿನ್ಸಿಪಾಲ್ಗೆಲ್ಲ ಚೇಂಬರ್ ಅಂತ ಖೋಲ್ ಅನ್ನಂಗಿಲ್ಲ. ಅವಕ್ಕೆ ಮೊದಲು ಮಂದಿನ ಗಲ್ಲಿಗೆ ಹಾಕೋದು ಜಾಗಕ್ಕೆ ಚೇಂಬರ್ ಅಂತ ಕರೀತಿದ್ರು. ಸುದ್ದಿ ಸಮಯದಲ್ಲೊಂದು ಚಿಕ್ಕ ಬ್ರೇಕ್ ನಂತರ ಸುದ್ದಿ ಮುಂದುವರೆಯುವುದು.
ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, ಸಿಆರ್ಮ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೆನರಾ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 22684 ಮತ್ತು 9880966842. ಸುದ್ದಿ ಸಮಯಕ್ಕೆ ಸ್ವಾಗತ. ಶ್ರೀ ಸಿದ್ಧಾರೂಢ ಧರ್ಮಾರ್ಥ ಆಸ್ಪತ್ರೆ ವತಿಯಿಂದ ದಿನಾಂಕ 28ರಂದು ವರ್ಣಸಿದ್ಧ 2017 ರಾಷ್ಟ್ರೀಯ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ದಿನಾಂಕ 28ರಂದು ಬೆಳಗ್ಗೆ 9 ಗಂಟೆಗೆ ವರ್ಣಸಿದ್ಧ ಹುಣ್ಣುಗಳ ಕುರಿತು ರಾಷ್ಟ್ರೀಯ ಕಾರ್ಯಾಗಾರದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ವಹಿಸಲಿದ್ದು, ರಾಜ್ಯಸಭಾ ಸದಸ್ಯ ಬಸವರಾಜ್ ಪಾಟೀಲ್ ಸೇಡಂ, ಅತಿಥಿಗಳಾಗಿ ವೀರಶೆಟ್ಟಿ ಗಂಗಶೆಟ್ಟಿ, ಡಾಕ್ಟರ್ ಚನ್ನಬಸವ ಹಾಲಳ್ಳಿ, BG ಶೆಟ್ಕರ್, ಬಸವರಾಜ್ ಜಾಬಶೆಟ್ಟಿ, ಪ್ರಭುಶೆಟ್ಟಿ ಮುದ್ದ, ಉದಯಭಾನು ಹಲ್ವಾಯಿ, ಶಿವಶರಣಪ್ಪ ಸಾವಳಗಿ, ಡಾಕ್ಟರ್ VS ಪಾಟೀಲ್ ಆಗಮಿಸಿದರೆ, ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವೈಜನಾಥ್ ಉಗಾವೆ ಆಗಮಿಸುವರು ಎಂದು ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಚನ್ನಬಸವ ಹಾಲಳ್ಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. NK ಜಾಬಶೆಟ್ಟಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಿಂದ ಇದುವರೆಗೆ 1000ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳು ವೈದ್ಯರಾಗಿದ್ದು, PU 7 ವಿಭಾಗದಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. LKGಯಿಂದ PU ವರೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಈ ಕಾರ್ಯಾಗಾರದಲ್ಲಿ ಬೀಮ್ಸ್ನ ಜಿಲ್ಲಾ ಶಸ್ತ್ರಚಿಕಿತ್ಸಾ ಡಾಕ್ಟರ್ CS ರಗಟೆ, ಜೈಪುರ್ನ ಡಾಕ್ಟರ್ P ಹೇಮಂತ್ ಕುಮಾರ್ ಮತ್ತು ತಿರುಪತಿಯ ಡಾಕ್ಟರ್ M ಭಾಸ್ಕರ್ ರಾವ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದು, ದೇಶದ 250 ವೈದ್ಯಕೀಯ ವಿದ್ಯಾರ್ಥಿ ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಸುಮಾರು 15 ಜನರು ಗಾಯ ಮತ್ತು ಹುಣ್ಣಿನ ಬಗ್ಗೆ ಪ್ರಬಂಧಗಳು ಮಂಡಿಸಲಿದ್ದಾರೆ ಎಂದು ಸಂಸ್ಥೆಯ ಜಂಟಿ ಕಾರ್ಯದರ್ಶಿ BG ಶೆಟ್ಕರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಬೀದರ್ ತಾಲೂಕಿನ ಯದ್ಲಾಪುರ ಗ್ರಾಮದಲ್ಲಿ 5 ಎಕರೆ ಭೂಮಿಯಲ್ಲಿ ಔಷಧಿಯ ಸಸಿಗಳನ್ನು ನೆಟ್ಟು ಬೆಳೆಸಲಾಗುವುದು. ಹೀಗೆ ಔಷಧಿಯ ಉದ್ಯಾನವಾಗಿ ಮಾಡಲಾಗುವುದು. ಸಕ್ಕರೆ ಕಾಯಿಲೆ ರೋಗಿಗಳಿಗಾಗಿ ಪ್ರತ್ಯೇಕ ವಿಭಾಗ ಪ್ರಾರಂಭಿಸಲಾಗುವುದು. ಮಕ್ಕಳಿಂದ ನೆನಪಿನ ಶಕ್ತಿಗಾಗಿ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರ ದಿನದಂದು ಸ್ವರ್ಣ ಬಿಂದು ಪ್ರಾಶನ ನೀಡಲಾಗುವುದು. ಬಾಲ್ಯದಿಂದ ವೃದ್ಧದವರೆಗೆ ವಿಶೇಷ ಸ್ವರ್ಣ ಪ್ರಾಶನ ಮಾಡಲಾಗುವುದು ಎಂದು NK ಜಾಬಶೆಟ್ಟಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಮತ್ತು ಪ್ರಾಚಾರ್ಯ ಡಾಕ್ಟರ್ RS ಸರಸಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಗಾರದ ಸಂಘಟಕ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಕಾಂತ್ ಹಳ್ಳಿ, ಸಂಘಟನಾ ಸದಸ್ಯ ಡಾಕ್ಟರ್ ವಿಜಯಕುಮಾರ್ ಬೀರದಾರ್ ಮತ್ತು ಅಶೋಕ್ ಮುಂತಾದವರು ಉಪಸ್ಥಿತರಿದ್ದರು. 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು BMS ವಿದ್ಯಾರ್ಥಿ ನಮ್ಮೇಲಿಂದ ಪಾಸಾಗಿ ಹೋಗಿದ್ದಾರೆ. 500ಕ್ಕಿಂತ ಹೆಚ್ಚು ಏನದಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ ವಿದ್ಯಾರ್ಥಿಗಳಿಂದ ನಮ್ಮ ಕಾಲೇಜಿಂದ ಪಾಸ್ಔಟ್ ಹೋಗಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಲೈಫ್ನಲ್ಲಿ ವೆಲ್ ಸೆಟ್ಲ್ ಆಗಿದ್ದಾರೆ. ಇದಕ್ಕೂ ಮೊದಲ ನಾವು CCMದ ಸಹಭಾಗಿತ್ವದಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ದೆವು. ಸಿಲೆಬಸ್ ಫ್ರೇಮಿಂದ ವರ್ಕ್ಶಾಪು ಮಾಡಿದ್ದೆವು. ಇವಾಗ ನಮ್ಮದು ಆಯುರ್ವೇದ ಕಾಲೇಜ್ ವತಿಯಿಂದ ಈಗ ಮೊನ್ನೆ ತಾನೇ ನಮ್ಮ ಡಾಕ್ಟರ್ ಸರಸಟ್ಟಿ ಅವರು ಪ್ರಿನ್ಸಿಪಾಲ್ ಅಂತಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಅವರು ಚಾರ್ಜ್ ತೊಗೊಂಡಿದ್ದಾರೆ. ಅದ್ರ ಜೊತೆ ಅವರು ಆಯುರ್ವೇದಿಕ್ ಕಾಲೇಜ್ ಡೀನು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸಿನ ಡೀನು, ಆಯುರ್ವೇದ ಕಾಲೇಜ್ ಡೀನು ಇದ್ದಾರೆ, ಆಯುರ್ವೇದ ಫ್ಯಾಕಲ್ಟಿ ಡೀನು ಇದ್ದಾರೆ. ಈ ನಮ್ಮ ಆಯುರ್ವೇದ ಏನದಲ್ಲ ಭಾಳ ಹಳೆಯ ಸೈನ್ಸ್. ಇದಕ್ಕೆ 5000ಕ್ಕಿಂತ ಹೆಚ್ಚು ವರ್ಷದ ಇತಿಹಾಸ ಇದೆ. ಆದರೆ ಏನೋ ಕಾರಣಾಂತರಗಳಿಂದ ಇದು ಎಲ್ಲ ಕಡೆಯಿಂದ ನೆಗ್ಲೆಕ್ಟ್ ಆಗಿದೆ. ಗೌರ್ಮೆಂಟ್ಲಿಂದು, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಈವನ್ ಪಬ್ಲಿಕ್ಲಿಂದು ನೆಗ್ಲೆಕ್ಟ್ ಆಗಿದೆ. ಅದಕ್ಕೆ ಇಟ್ ಇಸ್ ಕ್ಯೂರೇಟಿವ್ ಆ್ಯಸ್ ವೆಲ್ ಎಸ್ ಪ್ರಿವೆಂಟಿವ್. ಯಾರು ಹೆಲ್ತ್ ಸಿಸ್ಟಮ್ ಏನಿದೆ ಆಯುರ್ವೇದಿಕ್ನಲ್ಲಿ ಈ ರೋಗ ಬರಲಾರ್ದಂಗೆ ನೋಡ್ಕೊಳ್ತದೆ ಮತ್ತು ರೋಗ ಬಂದಿದ್ದು ಕ್ಯೂರು ಮಾಡ್ತದೆ. ದಿಸ್ ಇಸ್ ದ ಓನ್ಲಿ ಸೈನ್ಸ್ ವೇರ್ ಇಟ್ ಇಸ್ ಎ ಕ್ಯೂರೇಟಿವ್ ಪ್ರಿವೆಂಟಿವ್ ಆ್ಯಸ್ ವೆಲ್ ಎಸ್ ಎ ಕ್ಯೂರೇಟಿವ್ ಸೈನ್ಸ್. ಅದಕ್ಕೆ ಇದಕ್ಕೇನದಲ್ಲ ಬಹಳಷ್ಟು ಬಡಾವ್ ಕೊಡಬೇಕಾಗಿದೆ. ಈ ಆಯುರ್ವೇದ ಏನಿದೆ, ಸಿದ್ಧಾರೂಢ ಚಿದಂಬರ ಶಿಕ್ಷಣ ಸಂಸ್ಥೆ ಸಿದ್ಧಪುರುಷರ ನಾಡಿನಲ್ಲಿ ಇದು ಒಂದು ದೇವರ ಆಶ್ರಯದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ.
ವಿದ್ಯಾಭ್ಯಾಸ ಜೊತೆಗೆ ನೈತಿಕತೆ, ಜೀವನದ ಮೌಲ್ಯ ಇದ್ರ ಬಗ್ಗೆಯೂ ಸಹ ಗುರುಗಳ ಆಶೀರ್ವಾದದಿಂದ ಈ ನಿಟ್ಟಿನಲ್ಲಿ ಸಹ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಈಗಿನ ಒಂದು ಪರಿಸ್ಥಿತಿ ನೋಡಿದಾಗ ತಾವು ನೋಡ್ತಾ ಇದ್ದೀರಾ, ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಬರೀ ಪರ್ಸೆಂಟೇಜ್ ಹಿಂದಿದ್ದಾರೆ. ಆದರೆ ಈ ವಿದ್ಯಾಸಂಸ್ಥೆಯಲ್ಲಿ ನಮ್ಮಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಲೋವರ್ KGಯಿಂದ PGವರೆಗೆ ನಮ್ಮಲ್ಲಿ ಎಲ್ಲ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ನಮ್ಮಲ್ಲಿದೆ. ನ್ಯಾಷನಲ್ ಸೆಮಿನಾರ್ ಹಾಕ್ಕೊಂಡಿದ್ದು ಉದ್ದೇಶ ಏನಂದರೆ, ಈಗ ಇದು ಸಾಕಷ್ಟು ಆಯುರ್ವೇದನಲ್ಲಿ ಸಂಶೋಧನೆಗಳನ್ನು ಮಾಡಿಯಾಗಿದೆ. ಈಗ ಆಧುನಿಕ ಪದ್ಧತಿಯಲ್ಲಿ ಈಗ ಹೇಳಿದ್ರಲ್ಲ ನೀವು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಅಂತ, ಆಯುರ್ವೇದ ಎಷ್ಟೋ ಔಷಧನ ಇವಾಗ ಆ್ಯಂಟಿ ಮೈಕ್ರೋಲ್ ಮತ್ತು ಆ್ಯಂಟಿ ಫಂಗಲ್ ಆ್ಯಕ್ಟಿವಿಟಿದು ನಾವು ಕಂಡು ಹಿಡಿದಿದ್ದು ಆಗಿದೆ. ಈ ಆ ಔಷಧನ ಕೊಟ್ಟು ಋಣವನ್ನು ಯಾವ ರೀತಿಯಿಂದ ನಾವು ಕ್ಯೂರ್ ಮಾಡ್ಬೋದು ಅಂತಕ್ಕಂಥದ್ದೇ ಇದರಲ್ಲಿ ಈ ಸೆಮಿನಾರದ ಮೂಲ ಉದ್ದೇಶ. ಅಂದರೆ ಈಗ ಎಷ್ಟೋ ಆಯುರ್ವೇದ ಡಾಕ್ಟ್ರಿಗಳಲ್ಲಿ ಅಥವಾ ಆಯುರ್ವೇದ ವಿದ್ಯಾರ್ಥಿಗಳಲ್ಲಿ ಏನು ಕಲ್ಪನೆ ಇದೆ ಅಂದರೆ, ಆಯುರ್ವೇದದಲ್ಲಿ ಔಷಧ ಸಂಶೋಧನೆ ಆಗಿಲ್ಲ, ಆಯುರ್ವೇದ ಔಷಧ ಕೊಟ್ಟರೆ ಬೇಗನೆ ಕ್ಯೂರ್ ಆಗಲಿಕ್ಕಿಲ್ಲ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಇದೆ. ಆದರೆ ಆಯುರ್ವೇದ ಔಷಧಿಗಳಿಂದ ಅಥವಾ ಆಯುರ್ವೇದ ಈ ಆಯಿಂಟ್ಮೆಂಟ್ಗಳಿಂದ ಅಥವಾ ಆಯುರ್ವೇದ ಕೆಲವೊಂದು ಈ ಡಿಕಾಕ್ಷನಿಂದ ಅದನ್ನು ಈ ಋಣವನ್ನು ಟ್ರೀಟ್ ಮಾಡೋದರಿಂದ ಹೇಗೆ ಅದು ಗುಣಮುಖ ಆಗ್ಬೋದು ಅಂತಕ್ಕಂಥದ್ದು ಏನು ಸಂಶೋಧನೆ ಮಾಡಿದೆ, ಆ ಸಂಶೋಧನೆಗಳನ್ನು ನಾವು ಇವಾಗ ಪ್ರಬಂಧಗಳನ್ನು ಮಂಡಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಲ್ಪನೆ ಕೊಡಬೇಕಾಗಿದೆ. ಅಂದರೆ ಇಲ್ಲ ಆಯುರ್ವೇದದಿಂದಲೂ ಕೂಡ ಈ ಥರ ಋಣಗಳನ್ನು ನೀವು ಮಾಯಿಸ್ಬೋದು ಅಂತ ಒಂದು ಸಂಶೋಧನೆ ಮುಖಾಂತರ ಕೊಡಬೇಕಾಗಿದೆ. ಅದಕ್ಕೆ ನಾವು ಭಾರತ ಚುನಾವಣಾ ಆಯೋಗ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಗರ ರಂಗಮಂದಿರದಲ್ಲಿ ರಾಷ್ಟ್ರೀಯ ಮತದಾರ ದಿನ ಆಚರಣೆ ಮಾಡಲಾಯಿತು. ಚುನಾವಣಾ ಸಂದರ್ಭದಲ್ಲಿ ಮತದಾರರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಸ್ವಂತ ಬುದ್ಧಿ ಉಪಯೋಗಿಸಿ ಸೂಕ್ತ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಪಾತ್ರ ಅಮೋಘವಾಗಿರುತ್ತದೆ. ತಮ್ಮ ಪ್ರತಿನಿಧಿಗಳು ಆಯ್ಕೆ ಮಾಡುವ ಹಕ್ಕು ಜನಸಾಮಾನ್ಯರಿಗೆ ನೀಡಲಾಗಿದ್ದು, ಪ್ರತಿಯೊಬ್ಬರು ಮತದಾನದ ಹಕ್ಕು ಕುರಿತು ತಿಳಿದುಕೊಂಡು ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಎಂದು ನಿವೃತ್ತ ವಿಶೇಷ ಜಿಲ್ಲಾಧಿಕಾರಿ HR ಪಾಟೀಲ್ ಅವರು ಮತದಾರರಿಗೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮತದಾನ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ನಂತರ ಮತದಾನ ದಿನಾಚರಣೆ ಅಂಗವಾಗಿ ಚುನಾವಣಾ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಅಲ್ಲದೆ ಹೊಸದಾಗಿ ಮತದಾನ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾದ ಯುವಕರಿಗೆ ಮತದಾರರ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು. ಜಿಲ್ಲಾಧಿಕಾರಿ HR ಮಹಾದೇವ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಕಂ ಪ್ರಕಾಶ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ D ಷಣ್ಮುಖ, ಬೀದರ್ ಸಹಾಯ ಆಯುಕ್ತ ಶಿವಕುಮಾರ್ ಶಿಲ್ವಾದ್, ಚುನಾವಣಾ ತಹಸೀಲ್ದಾರರಾದ ಶ್ರೀಮತಿ ಶಾಂತಲಾ ಚಂದನ್, DDIP ಬಸವರಾಜ್ ಗೌನಳ್ಳಿ, ತಹಸೀಲ್ದಾರರಾದ ಜಗನ್ನಾಥ್ ರೆಡ್ಡಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, BLO ಅಧಿಕಾರಿಗಳು, ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದೆ ಮಾಡಿ ಈ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ವಿದ್ಯಾರ್ಥಿಗಳು ಶಾಂತತೆಯನ್ನು ಕಾಪಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಅನಂತ ಧನ್ಯವಾದಗಳು. ಹಾಗೂ ಉಪನ್ಯಾಸಕರೇ, ಪ್ರಾಂಶುಪಾಲರೇ, ವಿದ್ಯಾರ್ಥಿನಿಯರೇ, ಈ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಇವತ್ತಿನ ದಿವಸ ನಾವು 7ನೇ ಈ ಜನಪ್ರತಿನಿಧಿಗಳು ವೋಟರ್ಸ್ದು ಆಮೇಲೆ ಕೇಳೋದೇ ಇಲ್ಲ ಅಂತ ಹೇಳಿ ಕೆಲವೊಂದು ಸಲ ಒಬ್ರಿಗೆ ಬಿದ್ದಂಥ ವೋಟ್ ಇನ್ನೊಬ್ರಿಗೆ ಹಾಕಿ ಎಲೆಕ್ಟ್ ಆದಂಥವ್ರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅಧಿಕಾರಿಗಳದ್ದು ಮಹತ್ವದ ಪಾತ್ರ ಇರ್ತದೆ ಇದರಲ್ಲಿ. ಈ ಒಂದು ಇಂಥ ಥರದ ಒಂದೆರಡು ಘಟನೆಗಳು ನಾವಿದ್ದಾಗ ಬಂದಿದ್ದು. ಬಟ್ DC ಸುರಂಜನ ಅಂತಿದ್ದರು, ಅವರು ನಾವು ಕಲಿತು ಬ್ಯಾಲೆಟ್ ಬಾಕ್ಸ್ ತೆಗೆದು ನೋಡಿದ್ರೆ ಕ್ಯಾಂಡಿಡೇಟ್ಗೆ ಬಿದ್ದಿನ ವೋಟ್ ಕ್ಯಾಂಡಿಡೇಟ್ ಬೇಗ ಹಾಕಿ ಎಲೆಕ್ಟ್ ಮಾಡಿದ್ರು. ಈ ಡೆಮೋಕ್ರಸಿ ಸಕ್ಸಸ್ ಆಗಬೇಕಾದ್ರೆ ಅಧಿಕಾರಿಗಳಿಗೂ ಇಂಪಾರ್ಟೆಂಟ್ ರೋಲ್ ಇರ್ತದೆ. ಅಧಿಕಾರಿಗಳಿಗೂ ಕೂಡ ಸ್ವಲ್ಪ ವಿಶೇಷವಾಗಿ ಧ್ಯಾನ ಕೊಟ್ಟು ಸಂಭವ ನಮ್ಮ ಡೆಮೋಕ್ರಸಿ ಸರ್ವೈವ್ ಮಾಡಬೇಕು.
ಆಮೇಲೆ ಗೌರ್ಮೆಂಟ್ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಬರ್ತಾ ಬರ್ತಾ ಗೌರ್ಮೆಂಟ್ ಆಫ್ ದಿ ಕರಪ್ಟ್ ಬೈ ದಿ ಇನ್ಕಾಂಪಿಟೆಂಟ್ ಫಾರ್ ದಿ ಹ್ಯಾಪ್ಲೆಸ್. ಕೆಲವರು ಗೋಳು 10 ವರ್ಷ ಆದರೂ ಯಾರೂ ಕೇಳೋದಲ್ಲಿ. ಆಮೇಲೆ ಅಂಥ ಸಿಚುವೇಶನ್ ನಾವು ಗೌರ್ಮೆಂಟ್ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಇಲ್ಲ. ಇನ್ ಪ್ರಾಕ್ಟೀಸ್ ಇಟ್ ಹ್ಯಾಸ್ ಬಿಕಮ್ ಗೌರ್ಮೆಂಟ್ ಆಫ್ ದಿ ಫ್ಯೂ ಬೈ ದಿ ಫ್ಯೂ ಫಾರ್ ದಿ ಫ್ಯೂ. ಕೆಲವ್ರದಷ್ಟೇ ಕೆಲಸಗಳಾಗ್ತವೆ, ಬಾಕಿದವರು ಆಗಲ್ಲ. ಅನ್ನು ನಾವು ಮತದಾರ ದಿನಾಚರಣೆಯಂದು ಆಚರಿಸುತ್ತಿವೆ. ಈ ಒಂದು ಆಚರಣೆ ಪ್ರಾರಂಭವಾಗಿದ್ದು 2011ರಲ್ಲಿ. ಇದು 7ನೇ ವರ್ಷ ಎಂದು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ತಾವು ನುಡಿದಿದ್ದೀರಿ ಸರ್. ಇದರ ಮೂಲ ಉದ್ದೇಶ ಏನಂತಂದರೆ, ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು, ಈ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾಗಿದ್ದರೆ, ಇನ್ನೂ ಬಲಿಷ್ಠಗೊಳ್ಳಬೇಕಾಗಿದ್ದರೆ ನಾಗರಿಕರ ಒಂದು ಭಾಗವಹಿಸುವುದು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಇದು ಅತ್ಯವಶ್ಯಕವಾಗಿದೆ. ಪ್ರಜೆಗಳ ಒಂದು ಭಾಗವಹಿಸಲಾರದೆ ಪ್ರಜಾಪ್ರಭುತ್ವ ಎಂದೂ ತನ್ನ ಗುರಿಗಳನ್ನು ಸಾಧಿಸಿಕೊಳ್ಳುವುದಿಲ್ಲ. ಅಲ್ಲಂಪ್ರಭು ಕುರಿತು ಅಶ್ಲೀಲವಾಗಿ ಚಿತ್ರಿಸಿದ ಅಲ್ಲಮ್ಮ ಚಿತ್ರ ನಿಷೇಧಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾ ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಸಮಾಜದಿಂದ ಪ್ರತಿಭಟನೆ ನಡೆಸಿದರು. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಂಸ್ಥಾಪಿಸಿದ ನೂತನ ಅನುಭವ ಮಂಟಪದ ಪ್ರಥಮ ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುವಿನ ಚರಿತ್ರೆ ವಧೆ ಮಾಡಲು ಟಿ.ಎಸ್. ನಾಗಾಭರಣ ಅವರು ಅಲ್ಲಮ ಎಂಬ ಅಶ್ಲೀಲ ಚಲನಚಿತ್ರ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಅಲ್ಲಮ ಪ್ರಭುಗಳ ಗೌರವಕ್ಕೆ ಚ್ಯುತಿ, ಘನತೆಗೆ ಧಕ್ಕೆ, ರಾಜ್ಯದ ಕೋಟ್ಯಂತರ ಬಸವಾಭಿಮಾನಿಗಳ ಧಾರ್ಮಿಕ ಭಾವನೆಗಳೊಂದಿಗೆ ನಿರ್ದೇಶಕ ಟಿ.ಎಸ್. ನಾಗಾಭರಣ ಚೆಲ್ಲಾಟವಾಡಿದ್ದಾರೆ ಎಂದು ಬಸವ ಕಲ್ಯಾಣ ಬಸವ ಮಹಾಮನೆಯ ಪೂಜಾ ಬಸವಪ್ರಭು ಸ್ವಾಮೀಜಿ ತಿಳಿಸಿದರು. ಅಲ್ಲಮ ಪ್ರಭುಗಳ ಜೀವನವನ್ನು ಚಿತ್ರದ ಮೂಲಕ ತೋರಿಸಿ ವಿಕೃತಗೊಳಿಸಲಾಗಿದೆ. ಈ ಚಿತ್ರ ಪ್ರದರ್ಶನ ರದ್ದು ಮಾಡಬೇಕು ಎಂದು ಬೀದರ್ ಬಸವ ಮಂಟಪದ ಪೂಜ್ಯ ಮಾತೆ ಸತ್ಯದೇವಿ ತಿಳಿಸಿದರು. ಅಲ್ಲಮ ಪ್ರಭುವಿನ ನಿಜ ಜೀವನದ ಕುರಿತು ಚಿತ್ರ ಪ್ರದರ್ಶನಕ್ಕೆ ಅನುವು ಮಾಡಿಕೊಡಬಾರದು ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಲಿಂಗಾಯತ ಸಮಾಜ ಅಧ್ಯಕ್ಷ ಕುಶಾಲರಾವ್ ಪಾಟೀಲ್ ಖಾಜಾಪುರ್ ತಿಳಿಸಿದರು. ಐತಿಹಾಸಿಕ ಮಹಾಪುರುಷನ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದ ಅಲ್ಲಮ ಚಿತ್ರ ಶುಕ್ರವಾರ ಬಿಡುಗಡೆಯಾಗದಂತೆ ತಡೆದು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕನ್ನಡಾಂಬೆ ಗೆಳೆಯರ ಬಳಗದ ಅಧ್ಯಕ್ಷ ವಿರೂಪಾಕ್ಷ ಗಾದಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸುರೇಶ್ ಸ್ವಾಮಿ, ಸುಷ್ಮಾ ಚಂದ್ರಶೇಖರ್ ಪಾಟೀಲ್, ಗಾದಗಿ ಗಂಗಶೆಟ್ಟಿ ಪಾಟೀಲ್, ಸಂಜಯಕುಮಾರ್ ಪಾಟೀಲ್, ಮಹಾರುದ್ರ ಡಾಕುಳ್ಗಿ, ಶಿವರಾಜ್ ಪಾಟೀಲ್ ಅತ್ತಿವಾಳ್ ಹಾಗೂ ರಾಷ್ಟ್ರೀಯ ಬಸವದಳ ಹಾಗೂ ಲಿಂಗಾಯತ ಸಮಾಜದ ಪ್ರಮುಖರು ಪಾಲ್ಗೊಂಡಿದ್ದರು. ಇಂಥ ಒಂದು ಅಲ್ಲಮ ಪ್ರಭುವಿನ ಜೀವನ ಕುರಿತಾಗಿರ್ತಕ್ಕಂಥ ಇತ್ತೀಚಿನ ದಿನದಲ್ಲಿ ಅಲ್ಲಮ ಚಲನಚಿತ್ರ ಅಂತ ತಿಳಿದುಕೊಂಡು ಟಿ.ಎಸ್. ನಾಗಾಭರಣವರು ಕತೆಗಾರರು, ಸಂಭಾಷಣೆಗಾರರು, ಚಿತ್ರಕಥೆಯ ಒಂದು ನಿರ್ದೇಶಕರಾಗಿರ್ತಕ್ಕಂಥ ಟಿ.ಎಸ್. ನಾಗಾಭರಣವರು ಯಾವುದೇ ಅಲ್ಲಮ ಪ್ರಭುವಿನ ಪೂರ್ವ ಇತಿಹಾಸ ವೃತ್ತಾಂತ ಗೊತ್ತಿರಲಾರದೆ ಅವರ ಬಗ್ಗೆ ಅಶ್ಲೀಲವಾಗಿರ್ತಕ್ಕಂಥ ಒಂದು ಜೀವನವನ್ನು ಚಿತ್ರಿಸಿದ್ದಾರೆ. ಇಂಥ ಒಂದು ಅಲ್ಲಮ ಪ್ರಭು ದೇವರ ಒಂದು ಗೌರವ ಘನತೆಗೆ ಧಕ್ಕೆಯನ್ನು ತರತಕ್ಕಂಥ ಅಲ್ಲಮ ಚಲನಚಿತ್ರ ಇದು ಬಸವಾಭಿಮಾನಿಗಳಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಂತಾಗಿದೆ. ಅಲ್ಲಮ ಪ್ರಭುವಿನ ವೈಯಕ್ತಿಕ ಜೀವನದ ಬಗ್ಗೆ ಚೆಲ್ಲಾಟ ಆಡಿರ್ತಕ್ಕಂಥ ಒಂದು ಟಿ.ಎಸ್. ನಾಗಾಭರಣವರು ಅಶ್ಲೀಲವಾಗಿ ಚಲನಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಅದಕ್ಕಾಗಿ ಬಸವಾಭಿಮಾನಿಗಳು ಸೇರಿಕೊಂಡು ಎಲ್ಲರೂ ಕರ್ನಾಟಕಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಶೂನ್ಯ ಪೀಠಾಧೀಶ್ವರ ಅಲ್ಲಮ ಪ್ರಭುದೇವರ ಚರಿತ್ರೆಯನ್ನು ಅಶ್ಲೀಲವಾಗಿ ಬರೆದು ಆ ಕಥೆಯನ್ನು ತೆಗೆದು ಮತ್ತು ಅಶ್ಲೀಲವಾದ ಚಿತ್ರವನ್ನು ಈ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಚಿತ್ರ ಮೂಡಿ ಬರಬಾರ್ದು ಮತ್ತು ಅಷ್ಟೇ ಅಲ್ಲದೆ ಅದು ಉದ್ಘಾಟನೆಯನ್ನು ಕೂಡ ಆಗಬಾರ್ದು, ಅದು ಜಾರಿಗೆ ಬರಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶವಾಗಿದೆ. ಹಾಗಾಗಿ ವ್ಯೋಮಕಾಯ ಸಿದ್ಧ ಅಲ್ಲಂ ಪ್ರಭು ಅವರ ಚಿತ್ರವನ್ನು ಟಿ.ಎಸ್. ನಾಗಾಭರಣ ಅವರು ಅದಕ್ಕೆ ಚಾರಿತ್ರ್ಯ ವಧೆಯನ್ನು ಮಾಡಿದ್ದಾರೆ. ಅದು ನಾವು ಬೀದರ್ ಲಿಂಗಾಯತ ಸಮಾಜ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಿ ಅದಕ್ಕೆ ಪ್ರತಿಭಟನೆಯ ಮೂಲಕ ಡಿ.ಸಿ ಅವರಿಗೆ ಮುಖಾಂತರ ಮುಖ್ಯಮಂತ್ರಿಗೆ ಪ್ರತಿಭಟನೆ ಇದು ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಒಂದು ವೇಳೆ ಆಗದೇ ಇದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು. ಮತ್ತು ಒಂದು ಸರ್ಕಾರಕ್ಕೆ ನಾವು ಎಚ್ಚರಿಕೆಗೊಳ್ಳಕ್ಕೆ ಬಯಸ್ತೀವಿ. ಯಾಕಂದರೆ ಯಾವುದೇ ಒಂದು ಮಹಾಪುರುಷರ ಮತ್ತು ವಿಭೂತಿ ಪುರುಷರ ಹೆಸರಿಟ್ಕೊಂಡು ಸಿನಿಮಾ ಮಾಡ್ತಾ ಏನು ಮೊದಲು ಒಂದು ಬಸವ ಅನ್ನೋ ಫಿಲ್ಮು ಅಂದಿತ್ತು ಉಪೇಂದ್ರ ಅವರು ಇದರಲ್ಲಿ, ಹಾಗೆ ಈಗ ನಾಗಭರಣಕ್ಕೆ ತೆಗಿತಾ ಇದ್ದಾರೆ.
ಯಾವುದೇ ಒಂದು ವಿಭೂತಿ ಪುರುಷರ ಹೆಸರಿನಲ್ಲಿ ಸಿನಿಮಾ ಮಾಡಬೇಕಾದ್ರೆ ಸರ್ಕಾರ ಅದ್ರ ಬಗ್ಗೆ ತನಿಖೆ ಮಾಡಿ ಆಮೇಲೆ ಸರ್ಟಿಫಿಕೇಟ್ ಕೊಡೋದು ಒಳಿತು. ಯಾಕಂದರೆ ಸಮಾಜದಲ್ಲಿ ಅಶಾಂತಿ ನೆಲೆಗೊಳ್ಳಬಾರ್ದು ಅನ್ನೋ ವಿಷಯದಲ್ಲಿ ಈ ಸಂದರ್ಭದಲ್ಲಿ ನಾವು ಒಂದೇ ಒಂದು DC ಅವರಿಗೆ ಮತ್ತು ಮುಖ್ಯಮಂತ್ರಿಗಳು ಏನು ನಾವು ಚೇತಾವಣೆ ಕೊಡ್ತೀನಿ, ಒಂದು ವೇಳೆ ನಾಳೆಗೆ ಆ ಚಿತ್ರ ಒಂದು ವೇಳೆ ಬಿಡುಗಡೆ ಆದ್ರೆ ರಾಜ್ಯದಲ್ಲಿ ಅಲ್ಲೋಲ್ ಕಲ್ಲೋಲ ಆಗ್ತದೆ. ಜೊತೆಗೆ ನಾನು ಬೀದರ್ ಚಿತ್ರಮಂದಿರ ಹೇಳ್ತಾ ಇದ್ದೀನಿ, ಒಂದು ವೇಳೆ ನೀವು ಅಲ್ಲಂ ಪ್ರಭು ಚಿತ್ರ ಬಿಡುಗಡೆಗೊಳಿಸಿದ್ರೆ ನಿಮ್ಮ ಚಿತ್ರಮಂದಿರ ನಾವು ಸುಟ್ಟಾಕುವ ಕಾರ್ಯ ನಮ್ಮ ಕನ್ನಡ ಬಳಗದಿಂದ ಮಾಡ್ತೀವಿ ಅಂತ ಹೇಳ್ತಾ, ಜೊತೆಗೆ TS ನಾಗಾಭರಣರು ನೀವು ಏನು ಮಾಡಿದ್ರೆ ನಡೀತದೆ ಅಂತ ತಿಳ್ಕೊಬೇಡ್ರಿ. ಯಾಕಂದರೆ ಎಷ್ಟು ನಮ್ಮ ಬಸವ ತತ್ವದಲ್ಲಿ ಶರಣ ತತ್ವ ಎಷ್ಟು ಮುಖ್ಯವಾಗಿ ಗಣಾಚಾರ್ಯವೂ ಇದೆ. ಕೊನೆಯಲ್ಲಿ ಮುಖ್ಯಾಂಶಗಳು. ಗ್ರಾಮೀಣಾಭಿವೃದ್ಧಿ ಮಾಡುವುದೇ ನನ್ನ ಸಂಕಲ್ಪ, ಶಾಸಕ ಪ್ರಭು ಚವ್ಹಾಣ್. 4 ದಿನಗಳ ಸಹಜ ಶಿವಯೋಗ ಹಾಗೂ ಶರಣ ಸಾಂಸ್ಕೃತಿಕ ಉತ್ಸವಕ್ಕೆ ಅದ್ದೂರಿ ತೆರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಕನಸಿನ ಮುನ್ನೋಟ 2020 ಅಭಿಯಾನ ಕಾರ್ಯಕ್ರಮ ಉದ್ಘಾಟನೆ. ಜನವರಿ 28ರಂದು ವರ್ಣಸಿದ್ಧ 2017 ರಾಷ್ಟ್ರೀಯ ಕಾರ್ಯಾಗಾರ. ಸ್ವಂತ ಬುದ್ಧಿಶಕ್ತಿ ಉಪಯೋಗಿಸಿ ಸೂಕ್ತ ಜನಪ್ರತಿನಿಧಿ ಆಯ್ಕೆ ಮಾಡಲು HR ಪಾಟೀಲ್ ಮತದಾರರಿಗೆ ಕರೆ. ರಾಜ್ಯಾದ್ಯಂತ ಅಲ್ಲಮ ಪ್ರಭು ಚಲನಚಿತ್ರ ನಿಷೇಧಿಸಲು ಆಗ್ರಹಿಸಿ ಬಸವಪರ ಸಂಘಟನೆಗಳಿಂದ ಪ್ರತಿಭಟನೆ. ಎಲ್ಲಿವರೆಗೂ ಸುದ್ದಿ ನೀಡಿದ ನಾನು ಸತೀಶ್ ಕುಮಾರ್ ಬಿರಾದರ್. ಮುಂದಿನ ಸುದ್ದಿಯೊಂದಿಗೆ ಭೇಟಿ ಹೋಗೋಣ. ವಂದನೆಗಳು. ಬೀದರ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ನಗರದ ಹೃದಯ ಭಾಗದಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣ ಹಾಗೂ ನುರಿತ ತಜ್ಞ ವೈದ್ಯರ ತಂಡದೊಂದಿಗೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಯೂನಿಟ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಲ್ಯಾಪ್ರೋಸ್ಕೋಪಿ, ಎಂಡೋಸ್ಕೋಪಿ, ಹೈಟೆಕ್ ಲೇಬರ್ ರೂಮ್, ಅಲ್ಟ್ರಾಸೌಂಡ್, 2D ಎಕೋ, C-arm, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ ಚಿಕಿತ್ಸೆ ಸೇರಿದಂತೆ MICU, ICU, SICU, NICU, ಸ್ಟೆಪ್-ಡೌನ್ ಇಂಟೆನ್ಸಿವ್ ಕೇರ್ ಯೂನಿಟ್ ಸೌಲಭ್ಯ ಒಳಗೊಂಡಂತೆ ಶೇರಿಂಗ್ ರೂಮ್, ಸ್ಪೆಷಲ್ ರೂಮ್, ಡಿಲಕ್ಸ್ ರೂಮ್, ಶೂಟ್ ರೂಮ್, 24 ಅವರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಎಮರ್ಜೆನ್ಸಿ, ಫಾರ್ಮಸಿ, ಆಂಬ್ಯುಲೆನ್ಸ್ ಸೇರಿದಂತೆ ಲ್ಯಾಬೊರೇಟರಿ ಲಭ್ಯವಿರುತ್ತದೆ. ಚಿಕಿತ್ಸೆಗಾಗಿ ಬೇರೆ ರಾಜ್ಯ ಹಾಗೂ ಬೇರೆ ಜಿಲ್ಲೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವುದೇ ತರಹದ ಕಾಯಿಲೆ ಇದ್ದರೆ ಗುದ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಗುದ್ಗೆ ಆಸ್ಪತ್ರೆ ನಂಬರ್ 8-11-4 ಸ್ಟೇಡಿಯಂ ರೋಡ್, ಕೇಂದ್ರ ಬ್ಯಾಂಕ್ ಎದುರುಗಡೆ, ಬೀದರ್. ಸಂಪರ್ಕಿಸಲು ದೂರವಾಣಿ 08482 226884 ಮತ್ತು 9880 966 842.